ನಾನು ಕೃಷಿತಾ ಪಂಡ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ವ್ಲಾಗ್. ಸೊ ಇವತ್ತು ಒಂದು ತುಂಬ ಸ್ಪೆಷಲ್ ರೆಸಿಪಿನ ನಾನು ಮಾಡ್ತಾಯಿದ್ದೀನಿ. ಈ ಒಂದು ವ್ಲಾಗ್ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ಫಸ್ಟ್ಲಿ ನೀವೆಲ್ಲ ಹೇಗಿದ್ದೀರಾ? ಚೆಂದ ಇದ್ದೀರಾ? ನೀವು ಹೇಗಿದ್ದೀರಾ? ಹೌ ಇಸ್ ಎವ್ರಿಥಿಂಗ್ ಗೋಯಿಂಗ್ ಅಂತ ಪ್ಲೀಸ್ ಕಮೆಂಟಲ್ಲಿ ಹಾಕಿ. ಐ ವುಡ್ ಲೈಕ್ ಟು ನೋ, ಬಿಕಾಸ್ ನನ್ನದೇ ಗೋಳಾಗೋಯಿತು ಯಾವಾಗಲೂ. ಆ್ಯಂಡ್ ನೀವು ನನಗೆ ಸ್ಟ್ರೆಂತ್ ಕೊಟ್ಕೊಂಡು, ಸಪೋರ್ಟ್ ಕೊಟ್ಕೊಂಡು, ಸಮಾಧಾನ ಮಾಡ್ಕೊಂಡಿದ್ರಿ. ಐ ವುಡ್ ಲೈಕ್ ಟು ನೋ ನೀವು ಹೇಗಿದ್ದೀರಾ, ಏನು ನಡೀತಿದೆ ಅಂತ ಹೇಳಿ. ಪ್ಲೀಸ್ ಡೂ ಕಮೆಂಟ್ ಆ್ಯಂಡ್ ಐ ವಿಲ್ ಡೆಫಿನೆಟ್ಲಿ ರಿಪ್ಲೈ ನಿಮ್ಮೆಲ್ಲರ ಮೆಸೇಜ್ಗೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟ್ಗೆ. ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿದ್ರೆ, ನಮ್ಮ ಕೊಡಗಲ್ಲಿ ವರ್ಷಕ್ಕೆ ಒಂದು ಸತಿ ಬರುವಂಥ ತುಂಬ ಆಸ್ಪೀಷಿಯಸ್ ಡೇ ಇದು. ಜಸ್ಟ್ ಬಿಫೋರ್ ಮಾನ್ಸೂನ್ ಶುರು ಆಗಬೇಕಾದ್ರೆ ಈ ಒಂದು ಆಸ್ಪೀಷಿಯಸ್ ಡೇ ಬರುತ್ತೆ. ಸೊ ನಿಮ್ಮ ಕಡೆ ಎಲ್ಲ ಕಕ್ಕಡ ಮಾಸ ಅಂತ ಆಷಾಢ ಮಾಸ ಅಂತ ಹೆಂಗೆ ಬರುತ್ತಲ್ಲ, ಸೊ ನಮ್ಮ ಕಡೆ ಆ ಥರ ಕಕ್ಕಡ ಅಂತ ಇರುತ್ತೆ. ಕಕ್ಕಡ 18 ಅಂತೀವಿ, ಅಂದರೆ ಕಕ್ಕಡ 18 ಅಂತ ಹೇಳಿಬಿಟ್ಟು. ಸೊ ಇದು ಯೂಶ್ವಲಿ August 2ಗೆ 3ಗೆ ಎಲ್ಲ ಬೀಳುತ್ತೆ. ಈ ಸತಿ August 3 ಬಿದ್ದಿದೆ. ಕಕ್ಕಡ 18 ಅಂದರೆ ಕಕ್ಕಡ 18 ಅಂತ ಹೇಳಿಬಿಟ್ಟು. ಇದನ್ನು ಆಲ್ಸೋ ಕನ್ನಡದಲ್ಲಿ ಅಥವಾ ಮಂಗಳೂರು ಕಡೆ ಆಟಿ ಮಾಸ ಅಂತಲೂ ಹೇಳ್ತಾರೆ. ಅದು ನೀವು ಕೇಳಿದರೆ ಇಲ್ವಾ ನನಗೆ ಗೊತ್ತಿಲ್ಲ. ಸೊ ಆಟಿ ಮಾಸ ಅಂತ ಹೇಳ್ತಾರೆ. ನಮ್ಮ ಕಡೆ ಅದನ್ನ ಕಕ್ಕಡ 18 ಅಂತ ಹೇಳ್ತಾರೆ. 18 ಅಂದರೆ ಇಸ್ ಅ ನಂಬರ್ 18 ಅಂತ ಹೇಳಿಬಿಟ್ಟು. ಇವತ್ತಿನ ದಿನ ನಾವು ಮದ್ದು ಪಾಯಸ, ಮದ್ದು ಸೊಪ್ಪು ಅಂತ ಇದು ಒಂದು ಮೆಡಿಸಿನಲ್ ಹರ್ಬ್, ತುಂಬ ಪೀಕ್ ಪೊಟೆನ್ಸಿ ಇರೋ ಮೆಡಿಸಿನಲ್ ಹರ್ಬ್ ಇದು. ಇದನ್ನು ನಾವು ಮದ್ದು ತೊಪ್ಪು ಅಂತ ಹೇಳ್ತೀವಿ. ಮದ್ದು ಅಂದರೆ ಔಷಧಿ, ತೊಪ್ಪು ಅಂದರೆ ಸೊಪ್ಪು. ಸೊ ಮದ್ದು ಸೊಪ್ಪು ಇದು 18ನೇ ದಿನ. ಇದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, 18 ದಿನ 18 ಮೆಡಿಸಿನಲ್ ಪರ್ಪಸ್ ಈ ಸೊಪ್ಪಿಗೆ ಸೇರಿಕೊಂಡಿರುತ್ತೆ ಅಂತ ಹೇಳ್ತಾರೆ. ಅಂದರೆ 18 ಔಷಧಿ, 18 ಥರದ ರೋಗ ನಿವಾರಣೆಗಾಗಲಿ ಅಥವಾ 18 ಥರದ ಒಂದು ಪೊಟೆನ್ಸಿ ಅಥವಾ ಪವರ್ ಈ ಒಂದು ಸೊಪ್ಪಿಗೆ ಸೇರಿಕೊಂಡಿರುತ್ತೆ, ಔಷಧಿ ಥರ. ಸೊ ಇದು ಯೂಶ್ವಲಿ ಮಾನ್ಸೂನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಕಕ್ಕಡ 18 ಬರೋದು. ಸೊ ಇದ್ದದ್ದು ನಾವು ಸೇವನೆ ಮಾಡಿದ್ರೆ ಇಮ್ಯುನಿಟಿ ತುಂಬ ಸ್ಟ್ರಾಂಗ್ ಆಗುತ್ತೆ. ನಮಗೆ ಯಾವುದೇ ರೀತಿ ಫ್ಲೂ ಆಗಲಿ, ಫೀವರ್ ಆಗಲಿ, ಜ್ವರ ಈ ಥರ ಎಲ್ಲ ಬರಲ್ಲ. ನಮ್ಮ ಬಾಡಿ ಇಮ್ಯುನಿಟಿ ತುಂಬ 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 ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾರೆ. ಇದು ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬಿಟ್ಟು. ನನಗೆ ಇದು ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ಬಟ್ ಗೂಗಲಲ್ಲಿ ಚೆಕ್ ಮಾಡಿದ್ರೆ ನಿಮಗೆಲ್ಲರಿಗೂ ಇದ್ರದ್ದು ಡೀಟೇಲ್ಸ್ ಸಿಗುತ್ತೆ. ಕಕ್ಕಡ 18 ಅಂತ ಹಾಕಿದ್ರೇ ಸಾಕು, ನಿಮಗೆ ಗೂಗಲಲ್ಲಿ ಇದ್ರದ್ದು ಎಂಟೈರ್ ಡೀಟೇಲ್ಸ್ ಬರುತ್ತೆ. ಸೊ ಇಡೀ ಕೊಡಗಲ್ಲಿ, ಈವನ್ ಕೊಡಗಿಂದ ಆಚೆ ಇರೋರು, ಬ್ಯಾಂಗ್ಳೂರಾಗಲಿ ಮೈಸೂರಲ್ಲಿರೋರಾಗಲಿ, ಎಲ್ಲರೂ ಕೂಡ ವಿ ಟ್ರೈ ಆ್ಯಂಡ್ ಗೆಟ್, ಅವತ್ತು ಹೇಗಾದರೂ ಮಾಡಿ ಈ ಸೊಪ್ಪನ್ನ ತರಿಸ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಬ್ಯಾಂಗ್ಳೂರಲ್ಲಿರೋರಾಗಲಿ ಮೈಸೂರಲ್ಲಿರೋರಾಗಲಿ, ಕೊಡಗಿಂದ ಯಾರು ಹೋಗೋರಿರ್ತಾರೆ, ಬರೋರಿರ್ತಾರೆ, ಅಥವಾ ನಾವೇ ಹೋಗಿಬಿಟ್ಟು ಹೇಗೋ ಈ ಒಂದು ಸೊಪ್ಪನ್ನ ತರಿಸ್ಕೊಂಡ್ಬಿಡ್ತೀವಿ ಮನೆಗೆ. ಆ್ಯಂಡ್ ವರ್ಷಕ್ಕೆ ಒಂದೇ ಸತಿ ಆವತ್ತಿನ ದಿನ ಅಷ್ಟೇ ಈ ಒಂದು ಸೊಪ್ಪುದು ಏನು ಮಾಡ್ತೀವಿ, ಫುಡ್ ಐಟಮ್ಸ್ ಏನು ಮಾಡ್ತೀವಿ ಅದನ್ನು ನಾವು ಸೇವನೆ ಮಾಡ್ತೀವಿ. ಆ್ಯಂಡ್ ದಿಸ್ ಮೇಕ್ಸ್ ಆರ್ ಇಮ್ಯೂನ್ ಸಿಸ್ಟಮ್ ವೆರಿ ವೆರಿ ಸ್ಟ್ರಾಂಗ್. ಆ್ಯಂಡ್ 18ನೇ ದಿನ ಇದ್ರದ್ದು ಮೆಡಿಸಿನಲ್ ಪೊಟೆನ್ಸಿ ಏನಿರುತ್ತಲ್ಲ ಅದು ತುಂಬ ಪೀಕಲ್ಲಿರುತ್ತೆ ಅಂತ ಹೇಳ್ತಾರೆ. ಇದನ್ನು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಇದನ್ನು ಸ್ವಲ್ಪ ಜಜ್ಜಿ ಒಂದು 2-3 hours ವಾಟರಲ್ಲಿ ಇಡಬೇಕು. ಜಜ್ಜೋದು ಅಂದರೆ ಫುಲ್ ಪ್ರಾಪರಾಗಿ ಜಜ್ಜೋದಲ್ಲ, ಜಸ್ಟ್ ಇದ್ರದ್ದು ಜ್ಯೂಸ್ ರಿಲೀಸ್ ಆಗಲಿ ಅಂತ ಹೇಳಿಬಿಟ್ಟು ಇದನ್ನು ಸ್ವಲ್ಪ ಜಜ್ಜಿಬಿಟ್ಟು ನಾವು ವಾಟರಲ್ಲಿ ಒಂದು 2-3 hours ಇಡಬೇಕಾಗುತ್ತೆ. ಸೊ 2-3 hours ಇಟ್ಟಾದಮೇಲೆ ಇದೊಂದು ಬ್ಯೂಟಿಫುಲ್ ಪರ್ಪಲ್ ಕಲರ್ ವಾಟರ್ನ ರಿಲೀಸ್ ಮಾಡುತ್ತೆ. ಆ್ಯಂಡ್ ಅದನ್ನು ನಾವು ಯೂಸ್ ಮಾಡ್ತೀವಿ, ಸೊಪ್ಪನ್ನ ಯೂಸ್ ಮಾಡಲ್ಲ. ಆ್ಯಕ್ಚುಲಿ ಈ ಸೊಪ್ಪು ಏನು ರಿಲೀಸ್ ಜಜ್ಜೋದು ಅದಕ್ಕೇ, ಸೊ ದ್ಯಾಟ್ ಆ ಸೊಪ್ಪಲ್ಲಿರೋ ಏನು ಜ್ಯೂಸ್ ಇರುತ್ತಲ್ಲ ಅದೆಲ್ಲ ರಿಲೀಸ್ ಆಗಲಿ ಅಂದ್ಬಿಟ್ಟು ನಾವು ಸ್ವಲ್ಪ ಜಜ್ತೀವಿ. ಆ್ಯಂಡ್ ಎಸ್ಪೆಷಲಿ ಇದ್ರ ಕಡ್ಡಿ ಇರುತ್ತಲ್ಲ, ಈ ಕಡ್ಡಿಯಲ್ಲಿ ಈ ಕಡ್ಡಿ ಇದೆಯಲ್ಲ, ಈ ಕಡ್ಡಿಯಲ್ಲಿ ಇದ್ರದ್ದು ತುಂಬಾ ಜ್ಯೂಸ್ ಇರುತ್ತೆ. ಸೊ ಅದಕ್ಕೆ ಇದು ಸ್ವಲ್ಪ ಜಜ್ತೀವಿ, ಸೊ ದ್ಯಾಟ್ ಅದು ಜ್ಯೂಸ್ ರಿಲೀಸ್ ಆಗಲಿ ವಾಟರಲ್ಲಿ ಅಂತ ಹೇಳಿಬಿಟ್ಟು. ಆ್ಯಂಡ್ ಇಟ್ ಲೀವ್ಸ್ ಅ ವೆರಿ ಬ್ಯೂಟಿಫುಲ್ ಪರ್ಪಲ್ ಕಲರ್ ವಾಟರ್. ಆ್ಯಂಡ್ ಆ ವಾಟರಲ್ಲಿ ನಾವೇನು ಮಾಡ್ತೀವಿ, ತುಂಬ ಥರ ಐಟಮ್ಸ್ ಮಾಡ್ತೀವಿ. ಪಾಯಸ ಮಾಡ್ತಾರೆ, ಬರ್ಫಿ ಮಾಡ್ತಾರೆ, ಮತ್ತು
ಸೂಫ್ಲೆ ಮಾಡ್ತಾರೆ, ಕಸ್ಟರ್ಡ್ ಥರ ಐಟಮ್ ಏನು ಬೇಕಾದರೂ ಮಾಡಬಹುದು. ಆ ವಾಟರ್ ಯೂಸ್ ಮಾಡಿಕೊಂಡು ನಾವು ಏನು ಬೇಕಾದರೂ ಒಬ್ಬೊಬ್ಬರು ಒಂದೊಂದು ಥರ ಡೆಲಿಕಸಿ ಮಾಡ್ತಾರೆ ಇದರಲ್ಲಿ. ಸೊ ಇದನ್ನು ನಾವಿವಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಜಜ್ಜಿಬಿಟ್ಟು ಸ್ವಲ್ಪ ಆ ಕಡ್ಡಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋ ಥರ ಜಜ್ಜಿಬಿಟ್ಟು ವಾಟರಲ್ಲಿ ಒಂದು 3 hours ತೆಗೆದು ಇಡೋಣ. ಜಜ್ಜಬೇಕಾಗುತ್ತೆ. ಸೊ ಇಫ್ ಯು ಲುಕ್ ಎಟ್ ಇಟ್, ಹಳೇ ಟೈಮಿಂದ ಏನೆಲ್ಲ ಮಾಡ್ಕೊಂಬಂದಿದ್ದಾರೆ. ದಟ್ಸ್ ವೈ ಐ ಫೀಲ್ ನಮ್ಮ ಇಮ್ಯುನಿಟಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ನಾವು ತುಂಬ ಸ್ಟ್ರಾಂಗ್ ಆಗಿರ್ತೀವಿ ಅಂತ ಹೇಳಿಬಿಟ್ಟು. ಆ್ಯಂಡ್ ನನಗೇನು ತುಂಬ ಇಷ್ಟ ಅಂತ ಹೇಳಿದ್ರೆ, ನಾವು ಅಂದರೆ ನಾವು ಅದನ್ನು ಇವಾಗ್ಲೂ ಫಾಲೋ ಮಾಡ್ಕೊಂಡು ಬರ್ತೀವಿ. ಅಂದರೆ ಅದನ್ನು ಸ್ಟಾಪ್ ಮಾಡಿಲ್ಲ. ಆ್ಯಂಡ್ ಕೊಡಗಲ್ಲಿ ಇರೋರು ಅಂತಲೇ ಅಲ್ಲ, ಈವನ್ ಹೊರಗಡೆ ಸೆಟ್ಲ್ ಆದವರಲ್ಲ ಹೇಗಾದರೂ ಮಾಡಿ ಇದನ್ನು ತರಿಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಆವತ್ತಿನ ದಿನ ತರಿಸ್ಕೊಂಡು ಇದ್ರದ್ದು ಒಂದು ಸೇವನೆ ಮಾಡ್ತಾರೆ. ಎಲ್ಲಾದರೂ ಮಾಡ್ತಾರೆ ಇಲ್ವಾ ನನಗಷ್ಟು ಐಡಿಯಾ ಇಲ್ಲ. ಬಟ್ ನಾವು ಮಾತ್ರ ವರ್ಷ ಎವ್ರಿ ಇಯರ್ ವಿ ಫಾಲೋ. ನಾವು ಅದೇ ಐ ಥಿಂಕ್ ನಾವು ದಿಸ್ ಇಸ್ ಸಮಥಿಂಗ್ ಐ ಪ್ರೌಡ್ಲಿ ಸೇ ದ್ಯಾಟ್ ನಾವು ಕೊಡಗರು ದರ್ ಆರ್ ಲಾಟ್ ಆಫ್ ಥಿಂಗ್ಸ್ ದ್ಯಾಟ್ ನಾವು ಮುಂಚಿಂದ ಫಾಲೋ ಮಾಡ್ತಾ ಬರ್ತಾ ಇರೋರು ಇವಾಗಲೂ ಕೂಡ ಫಾಲೋ ಮಾಡ್ತೀವಿ. ಅದನ್ನು ನಾವು ಇನ್ನೂ ವಿ ಹ್ಯಾವಂಟ್ ಲಾಸ್ ದ್ಯಾಟ್. ತುಂಬ ಆನೆಸ್ಟಾಗಿ ತುಂಬ ಆ ಒಂದು ಕಲ್ಚರ್ನ ಅಥವಾ ಏನಿದೆ ಅದನ್ನ ಫಾಲೋ ಮಾಡ್ಕೊಂಡು ಬರ್ತೀವಿ. ಆ್ಯಂಡ್ ದರ್ ಇಸ್ ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್. ಸೊ ನೀರಲ್ಲಿ ಹೀಗೆ ಸೋಕ್ ಮಾಡಿಬಿಟ್ಟಿಡ್ತೀವಿ. ಒಂದು 3 hours ಸೋಕ್ ಮಾಡಿ ಇಡಬೇಕಾಗುತ್ತೆ. ಮದ್ದು ಸೊಪ್ಪು ಅದರದ್ದು ನೆನೆ ಹಾಕಿ ಇಟ್ಟು ಬೇಯಿಸಿ ಆಗೋಗಿದೆ. ಒಂದು 20 minutes ಇದನ್ನು ಬೇಯಿಸಬೇಕಾಗುತ್ತೆ. ಸೊಪ್ಪನ್ನ ನೀರು ಜೊತೆಗೆ ಯಾವ ನೀರಲ್ಲಿ ನಾವು ನೆನೆ ಹಾಕಿಟ್ಟಿರ್ತೀವಲ್ಲ ಸೊಪ್ಪನ್ನ, ಸೊ ಅದೇ ನೀರಲ್ಲಿ ಬೇಯಿಸಿಡಬೇಕಾಗುತ್ತೆ. ಇವಾಗ ನಾವು ನೀರನ್ನ ಮತ್ತು ಸೊಪ್ಪನ್ನ ಸಪ್ರೇಟ್ ಮಾಡಬೇಕು. ನೀರನ್ನ ಮತ್ತು ಸೊಪ್ಪನ್ನ ಸಪ್ರೇಟ್ ಮಾಡ್ಕೊಂಬೇಡ. ಒಂದು ಪಾತ್ರೆ ಮತ್ತು ಒಂದು ಜಾಲರಿ ತೊಗೊಂಡು ಸ್ಟಾರ್ಟ್ ಸಪ್ರೇಟಿಂಗ್ ಇಟ್. ಐ ಡೋಂಟ್ ನೋ ನಿಮಗೆ ಕಾಣಿಸ್ತಿದೆಯೋ ಇಲ್ವೋ ಅಂತ, ಎಷ್ಟು ಪರ್ಪಲ್ ಕಲರ್ ಆಗಿ ಬಂದಿದೆ ನೋಡಿ, ತೋರಿಸ್ತೀನಿ ರೀ. ಆ್ಯಂಡ್ ಇದರ ಏನು ಹೇಳೋದು, ಅದಕ್ಕೆ ಫ್ಲೇವರ್, ಅದ್ರದ್ದು ಸ್ಮೆಲ್, ಫ್ಲೇವರ್ ಇದೆಯಲ್ಲ ಎಷ್ಟು ಚೆಂದ ಇದೆ ಗೊತ್ತಾ. ಅಂದರೆ ಒಂಥರ ಯು ಕ್ಯಾನ್ ಸ್ಮೆಲ್ ಮೆಡಿಸಿನಲ್ ಥಿಂಗ್. ಅಂದರೆ ಇದರಲ್ಲಿ ಒಂಥರ ಮೆಡಿಸಿನಲ್ ಆಯುರ್ವೇದಿಕ್ ಮೆಡಿಸಿನ್ ಇರೋದು ನೀವು ಸ್ಮೆಲ್ ಮಾಡ್ಬೋದು. ಬಟ್ ಅದೊಂಥರ ತುಂಬ ಚೆಂದ ಇದೆ ಸ್ಮೆಲ್. ಇಟ್ಸ್ ವೆರಿ ನೈಸ್. ಕಾಣಿಸ್ತಿದೆಯಾ? ಪರ್ಪಲ್ ಅದೇ. ಜಾಸ್ತಿ ಆಯಿತಾ? ಜಾಸ್ತಿ ಆಗೋಯ್ತು. ನಿಮಿಷ ಇದನ್ನ ಸಪ್ರೇಟ್ ಮಾಡ್ಕೊಂಬೇಡ. ನೀರು ತೊಗೊಂಡಿದ್ದೀವಿ. ಇವಾಗ ಸೊಪ್ಪಲ್ಲಿರೋದೆಲ್ಲ ಹಿಂಡಿ ನಾವು ತೊಗೋಬೇಕಾಗುತ್ತೆ ಆಯಿತಾ ನೀರನ್ನ. ಏನು ಗೊತ್ತಾ, ಇದರಲ್ಲಿ ಒಂದು ಸೀಕ್ರೆಟ್ ಇದೆ. ಸೀಕ್ರೆಟ್ ಅಲ್ಲ, ನಮಗೆಲ್ಲರಿಗೂ ಗೊತ್ತಿತ್ತು ತೊಗೊಳ್ಳೋರಿಗೆ. ನಾವು ಪೀ ಮಾಡೋಕ್ಕೆ ಹೋಗ್ತೀವಲ್ಲ, ಇದನ್ನ ತಿಂದಾದಮೇಲೆ ಮಾಡೋಕ್ಕೆ ಹೋದ್ಮೇಲೆ ನಮ್ಮ ಬಂದು ರೆಡ್ ಕಲರ್ ಬರುತ್ತೆ. ರೆಡ್ ಅಂದರೆ ಒಂಥರ ಪರ್ಪಲಿಶ್ ರೆಡ್ ಕಲರ್ ಬರುತ್ತೆ. ಸೊ ಅಕಸ್ಮಾತ್ ಯಾರಾದರೂ ಗೊತ್ತಿಲ್ಲದೆ ಫಸ್ಟ್ ಟೈಮ್ ತಿಂದವರು ಇದನ್ನು ಯಾರಾದರೂ ನಿಮ್ಗೆ ಹೇಳಕ್ಕೆ ಮರ್ತೋಗ್ಬಿಟ್ರೆ, ಫಸ್ಟ್ ಟೈಮ್ ಟ್ರೈ ಮಾಡ್ತೀರಾ ಅಂದ್ಕೊಳ್ಳಿ, ಆಮೇಲೆ ಹೇಳಕ್ಕೆ ಮರ್ತೋಗ್ಬಿಟ್ಟು ಆಮೇಲೆ ನೋಡಿಬಿಟ್ಟು ಮಾಡೋಕ್ಕೆ ಹೋಗಿ ಆಮೇಲೆ ನೋಡಿಬಿಟ್ಟು ರೆಡ್ ಆಗಿದೆ ಅಂತ ಹೇಳ್ಬಿಟ್ಟು ಹೆದರ್ಕೊಂಬೇಡಿ. ಇದು ತಿಂದಾದಮೇಲೆ ಆ್ಯಕ್ಚುಲಿ ನಮ್ಮ ರೆಡ್ ಕಲರ್ ಆಗಿ ಬರುತ್ತೆ. ಅಂದರೆ ಬಾಡಿ ಕ್ಲೆನ್ಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಮುಂಚೆ ಚಿಕ್ಕವರಿರ್ಬೇಕಾದ್ರೆ, ತುಂಬ ಚಿಕ್ಕವರಿರ್ಬೇಕಾದ್ರೆ ಎಲ್ಲ ಡಿಸ್ಕಸ್ ಮಾಡ್ಕೊತಾ ಇದ್ವಿ ಯಾರ್ದು ಎಷ್ಟು ಜಾಸ್ತಿ ರೆಡ್ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಗ್ರೋಸ್. ಸೊಪ್ಪನ್ನೆಲ್ಲ ಚೆನ್ನಾಗಿ ಹಿಂಡ್ಕೋಬೇಕಾಯ್ತಾ, ವೇಸ್ಟ್ ಮಾಡ್ಕೋಬಾರ್ದು. ಹಿಂಡಿ
ನೀರು ತೆಗಿಬೇಕು. ನೀರು ಎಕ್ಸ್ಟ್ರಾಕ್ಟ್ ಮಾಡಾಯ್ತು ಆಯಿತಾ, ಸೊಪ್ಪಿಂದ ಮದ್ದು ಸೊಪ್ಪಿಂದ ನೀರು ಎಕ್ಸ್ಟ್ರಾಕ್ಟ್ ಆಯಿತು. ಆ್ಯಂಡ್ ತುಂಬ ಸಿಕ್ಕಿದೆ, ಇದ್ರ ಫುಲ್ ಸಿಕ್ಕಿದೆ, ಮತ್ತು ಇನ್ನೊಂದು 2 ಪಾತ್ರೆದು ಫುಲ್ ಸಿಕ್ಕಿದೆ. ಸೊ ಎಲ್ಲನೂ ನಾವು ಇವತ್ತೇ ಯೂಸ್ ಮಾಡಬೇಕು ಅಂತಿಲ್ಲ, ಒಂದೇ ಡಿಶ್ಶಿಗೆ ಯೂಸ್ ಮಾಡಬೇಕು ಅಂತಿಲ್ಲ. ಬಟ್ ನಾವು ಇದರಲ್ಲಿ ಏನು ಮಾಡ್ತೀವಲ್ಲ ಅದಕ್ಕೆ ಯಾವುದೇ ಕಾರಣಕ್ಕೂ ಸ್ವಲ್ಪನೂ ನಾವು ನಾರ್ಮಲ್ ವಾಟರ್ ಇರುತ್ತಲ್ಲ ಅದನ್ನ ಮಿಕ್ಸ್ ಮಾಡೋಂಗೇ ಇಲ್ಲ. ಏನೇ ಮಾಡಬೇಕಾದ್ರೂ ವಿ ಹ್ಯಾವ್ ಟು ಮೇಕ್ ಇಟ್ ಇನ್ ದಿಸ್ ವಾಟರ್ ಇಟ್ ಸೆಲ್ಫ್. ಇದೇ ಪ್ಯೂರ್ ಫಾರ್ಮ್ ವಾಟರಲ್ಲಿ ಮಾತ್ರ ಮಾಡಬೇಕು. ಯಾವುದೇ ಕಾರಣಕ್ಕೂ ನಾವು ಇದನ್ನು ಇದಕ್ಕೆ ಮಾಡೋ ಯಾವುದೇ ಡಿಶ್ಗೆ ಕೂಡ ನಾವು ವಾಟರ್ ಮಿಕ್ಸ್ ಮಾಡೋಂಗಿಲ್ಲ. ಬಿಕಾಸ್ ಇದ್ರದ್ದು ಪೊಟೆನ್ಸಿ ಕಡಿಮೆ ಆಗಿಬಿಡುತ್ತೆ, ಇದ್ರದ್ದು ಏನು ಎಫೆಕ್ಟ್ ಇರುತ್ತಲ್ಲ ಅದ್ರದ್ದು ಡೈಲ್ಯೂಟ್ ಆಗಿಬಿಡುತ್ತೆ. ವಿ ಶುಡ್ ನಾಟ್ ಡೈಲ್ಯೂಟ್ ಇಟ್. ಆ್ಯಂಡ್ ಇನ್ನೊಂದು ಟೇಸ್ಟ್ ಕೂಡ ಅಷ್ಟು ಚೆಂದ ಬರಲ್ಲ. ಸೊ ಏನೇ ಮಾಡಬೇಕಾಗಿದ್ರೂ ಇದೇ ವಾಟರಲ್ಲಿ ಮಾಡಬೇಕು. ಸೊ ನಾವಿವತ್ತು ಆ್ಯಕ್ಚುಲಿ ಜಸ್ಟ್ ಪಾಯಸ ಮಾಡೋಣ ಅಂತ ಅಂದ್ಕೊಂಡ್ವಿ. ಸ್ವಲ್ಪ ವಾಟರ್ ತೊಗೊಂಡು ಇಟ್ಬಿಟ್ಟು ಸ್ಟೋರ್ ಮಾಡಿಟ್ಟು ಇವಾಗ ಪಾಯಸ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಿಕಾಸ್ ನಾನು ಅಪ್ಪ ಅಮ್ಮ ಎಲ್ಲ ಟ್ರಾವೆಲ್ ಮಾಡ್ತಾಯಿದ್ದೀವಿ ನಾಳೆ ಒಂದು 4-5 ದಿನಕ್ಕೆ. ಸೊ ತುಂಬ ಮಾಡಿ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇವತ್ತಿಗೆ ತಕ್ಕಾಗ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಇವತ್ತು ನಾವು ಪಾಯಸ ಮಾಡ್ತಾಯಿದ್ದೀವಿ. ಇದರಲ್ಲಿ ಅಕ್ಕಿ ಪಾಯಸ, ಮದ್ದು ಪಾಯಸ ಅಂತ ಹೇಳ್ತೀವಿ. ಸೊ ಅದು ಮಾಡ್ತಾಯಿದ್ದೀನಿ ನಾನಿವತ್ತು. ಆಮೇಲೆ ವಾಪಸ್ ಬಂದಾದಮೇಲೆ ಇದರಲ್ಲಿ ನಾವು ಸೂಫ್ಲೆ ಕೂಡ ಮಾಡ್ತೀವಿ. ಅದನ್ನು ನಾನು ವಾಪಸ್ ಬಂದಾದಮೇಲೆ ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದು. ಸೊಪ್ಪಿಂದು ಅಂದರೆ ಇವತ್ತು ಕಕ್ಕಡ 18. ಸೊ ಎಲ್ಲರಿಗೂ ಹ್ಯಾಪಿ ಕಕ್ಕಡ 18. ಸೊ ಇವತ್ತು ಏನು ಪೊಟೆನ್ಸಿ ಪೀಕ್ ಪೊಟೆನ್ಸಿಯಲ್ ಇರುತ್ತೆ ಅದರದ್ದು, ಆಯುರ್ವೇದ ಏನು ಮೆಡಿಸಿನ್ ಇರುತ್ತಲ್ಲ, ಸೊ ಇವತ್ತೆಲ್ಲ ನಾವು ಅದರದ್ದು ಜ್ಯೂಸನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಬಿಟ್ರೆ, ಇವತ್ತು ಆ ಸೊಪ್ಪನ್ನ ತೆಗೆದು ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಬಿಟ್ರೆ ಆ ಜ್ಯೂಸನ್ನ ನಾವು ಸ್ಟೋರ್ ಮಾಡಿ ಅಕ್ಕಿ ಪಾಯಸ ಮಾಡೋಣ ಇದರಲ್ಲಿ. ಓಕೆನಾ? ನಾನು ಆ್ಯಕ್ಚುಲಿ ಇವತ್ತು 2 ವ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವಾಗ ಬೆಳಗ್ಗೆನೇ ಒಂದು ವ್ಲಾಗ್ ಅಪ್ಲೋಡಿಗೆ ಹಾಕ್ಬಿಟ್ಟಿದ್ದೀನಿ. ಇದನ್ನು ಆಮೇಲೆ ಹಾಕೋಣ ಅಂದ್ಕೊಂಡೆ, ಬಟ್ ಐ ಥಾಟ್ ಇವತ್ತೇ ಕಕ್ಕಡ 18 ಅಲ್ವಾ, ಸೊ ಇವತ್ತೇ ಈ ವ್ಲಾಗ್ನೂ ಹಾಕ್ಬೋಣ. ಅದರ್ವೈಸ್ ಇಟ್ ಡಸಂಟ್ ಮೇಕ್ ಸೆನ್ಸ್ ಟು ಪುಟ್ ಇಟ್ ಇನ್ ಸಮ್, ಅಂದರೆ ಬೇರೆ ದಿನ ಹಾಕೋದ್ರಲ್ಲಿ ಸೆನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತೇ ಹಾಕ್ಬೇಡ ಅಂತ ಅಂದ್ಕೊಂಡೆ. ಸೊ ಒಂದೇ ದಿನಕ್ಕೆ 2 ವ್ಲಾಗ್ ಬರ್ತಾಯಿದೆ. ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ಸೊ ಇದೇ ನೀರಲ್ಲಿ ನಾವಿವಾಗ ಇದನ್ನು ಅಕ್ಕಿ ಪಾಯಸ ಮಾಡ್ಕೋಬೇಕಾಗುತ್ತೆ. ಸೊ ಎಷ್ಟು ನೀರು ಬೇಕೋ ಅಷ್ಟು. ಅಕ್ಕಿ ಪಾಯಸ ಮಾಡೋಕ್ಕೆ ನಾವೇನು ಅಂದಾಜು ನೀರು ಇಟ್ಕೊಬೇಕಾಗಿಲ್ಲ, ನೀರು ಜಾಸ್ತಿನೇ ಬೇಕಾಗುತ್ತೆ. ಸೊ ಇದರಿಂದ ಸ್ವಲ್ಪ ನೀರನ್ನ ನಾನು ತೆಗೆದು ಬೆಲ್ಲ ಜೋನಿನ ಮಾಡೋಕ್ಕೆ, ಅಂದರೆ ಬೆಲ್ಲ ನೀರು ಮಾಡೋಕ್ಕೆ ಯೂಸ್ ಮಾಡ್ಕೊತೀನಿ. ಸೊ ಇದರಲ್ಲೇ ಅಗೇನ್ ನಾನು ಹೇಳಿದ್ನಲ್ಲ, ನಾವು ಏನೇ ಮಾಡಬೇಕಾದ್ರೂ ಇದೇ ವಾಟರ್ ಯೂಸ್ ಮಾಡಬೇಕಾಗುತ್ತೆ. ಬೆಲ್ಲದ ನೀರು ಮಾಡಬೇಕಾದ್ರೂ ಕೂಡ ನಾವು ನೀರು ಯೂಸ್ ಮಾಡೋಂಗಿಲ್ಲ. ಇದೇ ನೀರಲ್ಲಿ ನಾವು ಬೆಲ್ಲ ಇದಿರುತ್ತಲ್ಲ, ಬೆಲ್ಲನ ನೀರು ಮಾಡ್ಕೋಬೇಕು. ಸೊ ಒಂದು ಕಡೆ ಬೆಲ್ಲ ನೀರು ಮಾಡೋಕ್ಕೆ ಇಡ್ತೀನಿ, ಇನ್ನೊಂದು ಕಡೆ ಅಕ್ಕಿನ ಇದಕ್ಕೆ ಹಾಕ್ಬಿಟ್ಟು ಬೇಯಿಸೋಕೆ ಇಡ್ತೀನಿ. ನಮಗೆ ಈ ಪಾಯಸ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ಹೇಳಿದ್ರೆ, ಬೆಲ್ಲ, ನಾವೆಷ್ಟು ಪಾಯಸ ಮಾಡ್ತೀವಿ ಅದರ ಅಂದಾಜಲ್ಲಿ ಬೆಲ್ಲ ಹಾಕ್ಕೊಳ್ಳಿ, 4 ಏಲಕ್ಕಿ, ಆಮೇಲೆ ಒಂದು 4 ಕಾಳು ಮೆಂತ್ಯ, ಇದೆರಡನ್ನೂ ಪುಡಿ ಮಾಡಿಬಿಟ್ಟು ಹಾಕೋಬೇಕಾಗುತ್ತೆ. ಆಮೇಲೆ ಅಕ್ಕಿ ಆ್ಯಸ್ ಯೂಶ್ವಲ್ ಅಕ್ಕಿ ಪಾಯಸ ಮಾಡೋಕ್ಕೆ, ಅದಾದಮೇಲೆ ಮದ್ದು ಸೊಪ್ಪಿಂದು ನೀರು, ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಇದರಲ್ಲಿಂದ ಸ್ವಲ್ಪ ನೀರು ತೊಗೊಂಡ್ಬಿಡ್ತೀನಿ ಬೆಲ್ಲದ ಜೋನಿ ಮಾಡೋಕ್ಕೆ, ಅಂದರೆ ಬೆಲ್ಲದ ನೀರು ಮಾಡೋಕ್ಕೆ. ಹ್ಯಾಪಿ ಕಕ್ಕಡ 18, ಕಕ್ಕಡ 18. ಸೊ ಗ್ಯಾಸ್ ಆನ್ ಮಾಡಿಬಿಟ್ಟು ಇದಕ್ಕೆ ರೈಸ್ ಹಾಕ್ಬಿಡ್ತೀನಿ. ನಾನೊಂದು ದೊಡ್ಡ ಕಪ್ಪಿನಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಉದ್ದ ಕಪ್ಪಷ್ಟು. ಸೊ ಪಾಯಸಕ್ಕೆ ಯಾವಾಗಲೂ ನೀರು ಜಾಸ್ತಿನೇ ಬೇಕು, ಇದರಲ್ಲೇ ಬೇಯಬೇಕಲ್ಲ. ಇದರಲ್ಲಿ ನಾನು ಬೆಲ್ಲದ ಜೋನಿ ಮಾಡ್ತೀನಿ. ಕಟ್ ಮಾಡಬೇಕಿತ್ತು ಬಟ್ ಹಂಗೆ ಆಗ್ತಾಯಿದೆ, ನನಗೆ ಕರಗಲಿ ಅಂತ. ಕಡೆ ಬೆಲ್ಲದ ಜೋನಿ ಆಗ್ತಿದೆ, ಬೆಲ್ಲದ ನೀರು ಆಗ್ತಿದೆ, ಆ್ಯಂಡ್ ಇನ್ನೊಂದು ಕಡೆ ಅಕ್ಕಿ ಹಾಕಿದ್ದೀನಿ. ಅಕ್ಕಿ ಪಾಯಸ, ಅದು ಅಕ್ಕಿ ಬಾಯ್ಲ್ ಆಗ್ತಾ ಇದೆ. ನಾನು ಆ್ಯಕ್ಚುಲಿ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ತುಂಬ ಲೇಟಾಗಿದೆ. ಬಟ್ ನಾನಿವತ್ತು ಫಸ್ಟ್ ಪಾಯಸನೇ ತಿನ್ನಬೇಕು, ಅಂದರೆ ಎಂಟಿ ಸ್ಟಮಕಲ್ಲಿ ಇಟ್ ಹ್ಯಾಸ್ ಮೆಡಿಸಿನಲ್ ಪರ್ಪಸ್ ಅಲ್ಲ. ಸೊ ಎಂಟಿ ಸ್ಟಮಕಲ್ಲಿ ಫಸ್ಟ್ ಪಾಯಸನೇ ತಿನ್ನಬೇಕು ಅಂತ ಹೇಳಿಬಿಟ್ಟು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಮೆಂತ್ಯ ಮತ್ತು ಏಲಕ್ಕಿ ಏನು ತೊಗೊಂಡಿದ್ದೀವಿ ಅದನ್ನ ಕುಟ್ಟಿ ಪುಡಿ ಮಾಡ್ಕೊಂಡು ಇಟ್ಕೊಂಬೇಡ. ಸಡನ್ನಾಗಿ ಮೂಡ್ ಸ್ವಿಂಗ್ಸ್ ಬಂದುಬಿಡುತ್ತೆ. ನಾನು ಆ್ಯಕ್ಚುಲಿ ಡಿಸೈಡ್ ಆಗಿಬಿಟ್ಟಿದ್ದೀನಿ ನಾನು ಸ್ಯಾಡ್ ಆಗಿರಬಾರ್ದು ಅಂತ. ಬಿಕಾಸ್ ನನ್ನ ವೀಡಿಯೋ ವ್ಲಾಗ್ ನೋಡ್ಬಿಟ್ಟು ನನಗೇ ಬೇಜಾರಾಗ್ತಾಯಿತ್ತು. ಆ್ಯಂಡ್ ಆಬ್ವಿಯಸ್ಲಿ ನಾನು ಬೇಜಾರಾಗಿರೋದು ನೋಡ್ಬಿಟ್ಟು ಮೈ ಪೇರೆಂಟ್ಸ್ ವರ್ ಫೀಲಿಂಗ್ ರಿಯಲಿ ಬ್ಯಾಡ್. ಅವರು ಅದೇ ಟೆನ್ಷನಲ್ಲಿ ಇರ್ತಾಯಿದ್ರು. ಸೊ ಡಿಸೈಡೆಡ್ ಅಟ್ಲೀಸ್ಟ್ ಫಾರ್ ಅವ್ರ ಅವ್ರಿಗೋಸ್ಕರ ಐ ಹ್ಯಾವ್ ಟು ಬಿ ಮಚ್ ಸ್ಟ್ರಾಂಗರ್ ದೆನ್ ದಿಸ್. ಐ ಡೋಂಟ್ ಕೇರ್ ಜನ ಇನ್ನು ಮುಂದೆ ಏನು ಹೇಳ್ತಾರೆ ಅಂತ. ಇವಳು ಮೋನ್ ಆಗಿಬಿಟ್ಲು,
ಆಗ್ಬಿಡ್ತು. ಅವ್ರು ಹೋಗಿ ನನ್ನ ಗ್ರೀಫ್ ಏನು ಅಂತ ನನಗೆ ಗೊತ್ತು. ನಿಜವಾಗ್ಲೂ ಆ್ಯಕ್ಚುಲಿ ನಾನು ಅನ್ಕೊತೀನಿ ಇಗ್ನೋರ್ ಮಾಡಬೇಕು ಅಂತ, ಬಟ್ ಒಂದೊಂದ್ಸತಿ ತುಂಬ ಹಿಟ್ಟಾಗ್ಬಿಡುತ್ತೆ ಗೊತ್ತಾ, ಬಿಕಾಸ್ ಯುವರ್ ಎಟ್ ಯುವರ್ ಲೋವೆಸ್ಟ್ ಪಾಯಿಂಟ್ ಆಯಿತಾ. ಅಂದರೆ ಇಲ್ಲಿಂದ ಇನ್ನೇನೂ ಇಲ್ಲ. ದರ್ ಇಸ್ ಎವ್ರಿಥಿಂಗ್ ದಟ್ ಐವ್ ಲಾಸ್, ದರ್ ಇಸ್ ಎವ್ರಿಥಿಂಗ್ ದಟ್ ಐವ್ ಸೀನ್, ಆ್ಯಂಡ್ ಯು ಆರ್ ಲೈಕ್ ಆನ್ ದ ಎಡ್ಜ್, ಲೈಕ್ ಯು ಆರ್ ಸ್ಟ್ರಗ್ಲಿಂಗ್ ಟು ಈವನ್ ಸರ್ವೈವ್ ಎವ್ರಿ ಸಿಂಗಲ್ ಡೇ. ಅದರಲ್ಲಿ ಐ ನೋ ನನಗೆ ತುಂಬ ಜನ ಪ್ರೀತಿ ಕೊಡೋರಿದ್ದಾರೆ, ಸಪೋರ್ಟರ್ಸ್ ಇದ್ದಾರೆ. ಐ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ್ಯಾಟ್. ಟ್ರಸ್ಟ್ ಮೀ, ನಾನು ಅದನ್ನೇ ಮಾಡ್ತಾ ಇದ್ದೀನಿ. ನೀವು ನಂಬ್ತಿರೋ ಇಲ್ವೋ ನಂಗೆ ಗೊತ್ತಿಲ್ಲ. ಆ್ಯಸ್ ಸೂನ್ ಆಸ್ ಐ ವೇಕಪ್ ಅಲ್ಲ ಇನ್ ದ ಮಾರ್ನಿಂಗ್, ನಾನು ಏನು ಮಾಡ್ತೀನಿ ಗೊತ್ತಾ, ಬಿಕಾಸ್ ಕೂದಲು ಅನ್ಸುತ್ತಾ, ಆ್ಯಸ್ ಸೂನ್ ಆಸ್ ಐ ವೇಕಪ್ ಇನ್ ದ ಮಾರ್ನಿಂಗ್ ನಾನು ಏನು ಸಾರಿ ಮಾತಾಡ್ತಾ ಇದ್ದೀನಿ, ನೀವು ಟ್ರಸ್ಟ್ ಮಾಡ್ತಿರೋ ಇಲ್ವೋ, ಆ್ಯಸ್ ಸೂನ್ ಆಸ್ ಐ ವೇಕಪ್ ಇನ್ ದ ಮಾರ್ನಿಂಗ್ ದೇವ್ರ ಫೋಟೋ ನೋಡೋದ್ಮೇಲೆ ನಾನು ಫಸ್ಟ್ ಮಾಡೋದೇನು ಗೊತ್ತಾ, ಐ ಓಪನ್ ಇದರ್ ಮೈ ಐ ನೋ ಫೋನ್ ಯೂಸ್ ಮಾಡಬಾರ್ದು ಎದ್ದ ತಕ್ಷಣ ಅಂತ ಹೇಳ್ತಾರೆ. ಐ ಡೋಂಟ್ ಯೂಸ್ ಇಟ್ ಮಚ್, ಬಟ್ ಆ್ಯಸ್ ಸೂನ್ ಆಸ್ ಐ ವೇಕಪ್ ಐ ಇದರ್ ಓಪನ್ ಮೈ ಇನ್ಸ್ಟಾಗ್ರಾಮ್ ಆರ್ ನನ್ನ ಯೂಟ್ಯೂಬ್, ಆ್ಯಂಡ್ ದೆನ್ ಐ ರೀಡ್ ಅಬೌಟ್ 10-15 ಮೆಸೇಜಸ್ ಜಸ್ಟ್ ಟು ಹೈಪ್ ಮೀ ಅಪ್. ಅಂದರೆ ಆ ಡೇನ ನಾನು ಟು ಬ್ರೈಟನ್ ಮೈ ಡೇ, ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಲವ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ಕೈಂಡ್ನೆಸ್ ಫಿಲ್ಡ್ ಮೆಸೇಜಸ್ ಮತ್ತು ಕಮೆಂಟ್ಸ್ ಬರುತ್ತೆ. ಸೊ ಮುಚ್ಚೋದು ಬಾಂಡವ ಸಾರಿ, ಸೊ ಅದು ಬಂದ್ಬಿಡುತ್ತೆ ಮೇಲೆ ಅಂತ ಹೇಳಿದ್ರು. ಸೊ ಅಷ್ಟು ಲವ್ ಫಿಲ್ಡ್ ಕಮೆಂಟ್ಸ್ ಇರುತ್ತೆ, ಆ್ಯಂಡ್ ದ್ಯಾಟ್ ಐ ಟೇಕ್ ಇಟ್ ಆಸ್ ಅ ಮೋಟಿವೇಶನ್, ಆಸ್ ಅ ಸ್ಟ್ರೆಂತ್ ನನ್ನ ಆ ಡೇನ ಸರ್ವೈವ್ ಮಾಡೋಕ್ಕೆ, ಟು ರಿಮೈಂಡ್ ಮೀ ದಟ್ ಐ ಆಮ್ ಎನಫ್, ಟು ರಿಮೈಂಡ್ ಮೀ ದಟ್ ಐ ಹ್ಯಾವ್ ಪೀಪಲ್ ಹೂ ಲವ್ ಮೀ, ಹೂ ಕೇರ್ಸ್ ಫಾರ್ ಮೀ. ನಾನು ಬೇರೆದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಜಸ್ಟ್ ನನ್ನ ಒಂದು ಮೊರಾಲಿಟಿನ, ನನ್ನ ಒಂದು ಮೂಡ್ನ ಬೂಸ್ಟ್ ಮಾಡೋಕ್ಕೋಸ್ಕರ ನಾನು ಆ್ಯಕ್ಚುಲಿ ಹೋಗಿ ನನ್ನ ಕಮ್ಯುನಿಟಿ ಕಳಿಸಿರೋ ಮೆಸೇಜಸ್ನ ಒಂದು 10 ನಿಮಿಷ ಐ ಗಿವ್ ಟೈಮ್ ಟು ರೀಡ್ ದೋಸ್ ಮೆಸೇಜಸ್, ಸೊ ದ್ಯಾಟ್ ಐ ವೇಕಪ್ ವಿತ್ ದ್ಯಾಟ್ ಪಾಸಿಟಿವಿಟಿ ಅಂತ ಹೇಳಿಬಿಟ್ಟು. ಅಂಥದ್ರಲ್ಲಿ ಮಧ್ಯದಲ್ಲಿ ಎಲ್ಲೋ ಒಂದೆರಡು ಯು ಸಿ ದ್ಯಾಟ್ ಓ ನೀವು ಮೋನ್, ಇಟ್ಸ್ ಲೈಕ್ ಸೋ ಡಿಸ್ಟರ್ಬಿಂಗ್ ಗೊತ್ತಾ. ಬಟ್ ಆ್ಯಂಡ್ ಎಸ್ಪೆಷಲಿ ವೆನ್ ಯು ಆರ್ ಎಟ್ ಯುವರ್ ಲೋವೆಸ್ಟ್, ಇಟ್ ಆ್ಯಕ್ಚುಲಿ ಡಿಮೋಟಿವೇಟ್ಸ್ ಯು. ಸೊ ನಾನು ಟ್ರೈ ಮಾಡ್ತೀನಿ ಆದಷ್ಟು ಬ್ಲಾಕ್ ಮಾಡೋಕ್ಕೆ, ಡಿಲೀಟ್ ಮಾಡೋಕ್ಕೆ ಆ್ಯಂಡ್ ಆಲ್ ದ್ಯಾಟ್. ಬಟ್ ಐ ಆಮ್ ಸೋ ಗ್ರೇಟ್ಫುಲ್ ಟು ಯು ಗೈಸ್ ದಟ್ ನೀವು ಇಷ್ಟೊಂದು ಪ್ರೀತಿ, ಇಷ್ಟೊಂದು ಸಪೋರ್ಟ್, ಇಷ್ಟೊಂದು ಐ ಮೀನ್ ಇಡೀ ಪ್ರಪಂಚ ಸುತ್ತಮುತ್ತ ಎಲ್ಲ ಪ್ರೀತಿ ಇರಬೇಕಾದ್ರೆ ಐ ಥಿಂಕ್ ಐ ವಾಸ್ ಲುಕಿಂಗ್ ಜಸ್ಟ್ ಅರೌಂಡ್ ಮೀ, ಬಟ್ ಅಲ್ಲಿಂದ ಆಚೆ ಬಂದು ನೋಡಿದಾಗ ಇಟ್ ವಾಸ್ ದ ವರ್ಲ್ಡ್ ಇಸ್ ಲೈಕ್, ನನ್ನ ಸುತ್ತಮುತ್ತ ಪ್ರಪಂಚ ಇಸ್ ಫಿಲ್ಡ್ ವಿತ್ ಸೋ ಮಚ್ ಲವ್. And it's so beautiful, and thank you so much, and I love you guys. ಅಲ್ಲಿಡ್ತೀರಾ? ಸೊ ಮಾತಾಡ್ಕೊಂಡು ಇದು ಪುಡಿ ಮಾಡ್ಕೊಳ್ಳೋದು ಮಾಡ್ಕೊಂಡ್ಬಿಟ್ಟೆ. ಸೊ ಇದು ನಾನು ಪುಡಿ ಮಾಡ್ಕೊಂಡ್ಬಿಡ್ತೀನಿ, ಏನಿಲ್ಲ, ನಾನು ಹೇಳಿದ್ನಲ್ಲ 4 ಮೆಂತ್ಯಕಾಳು ಮತ್ತು ಒಂದು 4 ಏಲಕ್ಕಿ, ಅದನ್ನು ಪುಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಅಷ್ಟೇ. ತುಂಬ ಸೌಂಡ್ ಬರುತ್ತೆ, ಸೊ ಹಂಗೆ ಮಾಡ್ಕೊತೀನಿ. ಬೆಲ್ಲದ ನೀರು ಆಗಿದೆ ಕರಗಿ, ಇದು ಆಗ್ತದೆ ನೋಡಿ. ಸೋ ಬ್ಯೂಟಿಫುಲ್ ಕಲರ್ ನೋಡಿ. ಸೊ ಇದು ಆಗ್ತದೆ, ಚಂದ ಬೇಯಬೇಕು. ಸ್ಟೇಜ್ಗೆ ಬಂದಿದೆ. ಇವಾಗ ಇದಕ್ಕೆ ನಾವು ಬೆಲ್ಲದ ನೀರು ಏನು ಮಾಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಸ್ಟಾರ್ಟ್ ಆ್ಯಡಿಂಗ್ ಬೆಲ್ಲದ ನೀರು. ನೋಡ್ಕೊಳ್ಳಿ, ನೋಡ್ಕೊಂಡು ಸ್ವೀಟ್ ಆ್ಯಡ್ ಮಾಡ್ಬೋದು. ಸದ್ಯಕ್ಕೆ ಅರ್ಧ ಆ್ಯಡ್ ಮಾಡ್ತೀನಿ. ನಿಮಗೆ ಹೆಂಗೆ ಸ್ವೀಟ್ ಬೇಕು ಅಷ್ಟು ಸ್ವೀಟ್ನೆಸ್ನ ನೀವು ಮೇಂಟೈನ್ ಮಾಡ್ಕೋಬೋದು. ನಮ್ಮ ಮನೆಯಲ್ಲೆಲ್ಲ ಆ್ಯಕ್ಚುಲಿ ಸ್ವೀಟ್ ತಿನ್ನೋರು ಕಡಿಮೆ. ಸೊ ಸ್ವಲ್ಪ ಕುದ್ದಾದ್ಮೇಲೆ ನಮಗೆ ಗೊತ್ತಾಗುತ್ತೆ ಸ್ವೀಟ್ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಸ್ವಲ್ಪ ಹೊತ್ತು ಕುದಿಯೋಕೆ ಬಿಟ್ಬಿಡೋಣ. ಕಲರ್ ನೋಡಿ ಎಷ್ಟು ಚೆಂದ ಇದೆ. ಇದಕ್ಕೆ ನಾವು ಪುಡಿ ಮಾಡ್ಕೊಂಡಿರೋ ಏಲಕ್ಕಿ ಮತ್ತು ಮೆಂತ್ಯದು ಪೌಡರ್ ಹಾಕ್ಕೊಂಬಿಡೋಣ. ಮಿಕ್ಸ್ ಇಟ್ ವೆಲ್. ಆ್ಯಂಡ್ ಸ್ವಲ್ಪ ಕುದ್ದಾದ್ಮೇಲೆ ಸ್ವೀಟ್ ಕರೆಕ್ಟಾಗಿದೆಯಾ ನೋಡಿಕೊಂಡು ಬೇಕಾದರೆ ಮತ್ತೆ ಹಾಕೋಬೋದು, ಇಲ್ಲಾಂದರೆ ಆಫ್ ಮಾಡ್ಬೋದು. ಮದ್ದು ಸೊಪ್ಪಿನ ಪಾಯಸ ಅಂದರೆ ಮದ್ದು ತೊಪ್ಪು. ಆ್ಯಂಡ್ ಐ ಆಮ್ ರಿಯಲಿ ಸೋ ಎಕ್ಸೈಟೆಡ್ ಟು ಸರ್ವ್ ದಿಸ್ ಆನ್ ಅ ಪ್ಲೇಟ್ ಆ್ಯಂಡ್ ಈಟ್. ನಾನು ನಿಮಗೆ ತೋರಿಸ್ತೀನಿ.
ಸೊ ದ ಕಲರ್ ಇಸ್ ಆಲ್ಸೋ ಕಮ್ ಔಟ್ ಸೋ ಬ್ಯೂಟಿಫುಲಿ. ನಮ್ಮ ತುಂಬ ಟೇಸ್ಟಿಯಾಗಿರೋ ಹೆಲ್ದಿಯಾಗಿರೋ ಮದ್ದು ಪಾಯಸ ರೆಡಿಯಾಗಿದೆ. ಇಟ್ ಲುಕ್ಸ್ ಸೋ ನೈಸ್. ಆ್ಯಂಡ್ ಆಟಿ ಸೊಪ್ಪಿನ ಪಾಯಸ ಅಂತ ನಾವು ಮದ್ದು ತೊಪ್ಪು ಅಂತ ಹೇಳ್ತೀವಿ. ಇವಾಗ ಸ್ವಲ್ಪ ಪ್ಲೇಟಿಂಗ್, ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕಬೇಕು ಆ್ಯಂಡ್ ತುಪ್ಪ ಹಾಕೋತೀವಿ. ಬಿಸಿ ಬಿಸಿ ಇದೆ, ತುಂಬ ಬಿಸಿ ಬಿಸಿ ಇದೆ. ನಿಮಗೂ ಎಲ್ಲರಿಗೂ ಮತ್ತೆ ಹೇಳ್ತಾ ಇದ್ದೀನಿ, ಕಕ್ಕಡ 18ರ ನಲ್ಲಾಮೆ, ಕಕ್ಕಡ 18ರ ಶುಭಾಶಯಗಳು. ಇಟ್ಸ್ ಸೋ ಯಮ್. ಕೆಲವೊಂದು ಸತಿ ಈ ಊಟದಲ್ಲಿ ಅಥವಾ ಈ ಥರ ಎಲ್ಲ ಫುಡ್ ಐಟಮ್ಸಲ್ಲಿ ಸಿಗೋ ಖುಷಿನೇ ಬೇರೆ ಅಲ್ವಾ. ಎಸ್ಪೆಷಲಿ ಮಾಡಿ ತಿಂದು ಎಲ್ಲರಿಗೂ ಕೊಟ್ಟು ಎಲ್ಲರನ್ನೂ ತಿನ್ನಿಸಿ ಯು ಫೀಲ್ ಸೋ ಹ್ಯಾಪಿ. ಐ ಫೀಲ್ ಸೋ ಹ್ಯಾಪಿ ಅಬೌಟ್ ಇಟ್ ಪರ್ಸ್ನಲಿ. ನನಗೆ ಅಡುಗೆ ಮಾಡಿ ಎಲ್ಲರಿಗೂ ತಿನ್ನಿಸೋದು, ಎಲ್ಲರೂ ತಿಂದು ಅದು ಚೆನ್ನಾಗಿದೆ ಅಂತ ಹೇಳೋದು, ಐ ಫೀಲ್ ಸೋ 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 ಗುಡ್ ಅಬೌಟ್ ಇಟ್. ಒಂಥರ ಮನಸ್ಸಿಗೆ ಖುಷಿಯಾಗುತ್ತೆ, ನೆಮ್ಮದಿ ಅನಿಸುತ್ತೆ. ಇದು ಬಂದು ನಮ್ಮ ಕೊಡವರ ತುಂಬ 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 ಸ್ಪೆಷಲ್ ರೆಸಿಪಿ. ಆ್ಯಂಡ್ ನಾನು ಇನ್ಫ್ಯಾಕ್ಟ್ ನೆನ್ನೆ ವೆನ್ ಐ ವಾಸ್ ಟಾಕಿಂಗ್ ಅಬೌಟ್ ಇಟ್, ನನಗೆ ಮಾತಾಡ್ತಾ ಇರಬೇಕು ಗೊತ್ತಾಯಿತು. ನಾನು ಅಂದರೆ ಕೇಳ್ತಾ ಇದ್ದೆ, ಹೇಗೆ ಇದು ಬರೀ ಕೊಡಗಲ್ಲಿ ಸಿಗೋದಾ, ಬೇರೆಯವ್ರು ಅಕಸ್ಮಾತ್ ಮಾಡಬೇಕು ಅಂತ ಹೇಳಿದರೆ ಹೇಗೆ ಅಂತ ಹೇಳ್ಬಿಟ್ಟು. ಸೊ ಇದ್ರದ್ದು ಕಡ್ಡಿ ಸಿಕ್ಕಿದ್ರೆ ತೊಗೊಂಡು ಬಂದು ನೆಟ್ಟು ಬೆಳೆಸ್ಬೋದಂತೆ, ನಿಮ್ಮ ಮನೆ ಸುತ್ತಮುತ್ತ ಬೆಳೆಸ್ಬೋದಂತೆ. ಸೊ ಕೊಡಗಿಗೆ ಹೋಗಿ ಯಾರನ್ನಾದರೂ ಕೇಳಿದ್ರೆ ಈ ಥರ ಮದ್ದು ಸೊಪ್ಪು ಇದೆಯಾ ಅಂತ ಯಾರಾದರೂ ಕೇಳಿದ್ರೆ ಅಥವಾ ಸಿಕ್ಕಿದ್ರೆ, ಇದು ಯೂಶ್ವಲಿ ಕೆರೆ ಗದ್ದೆ ಸೈಡಲ್ಲೆಲ್ಲ ಬೆಳೆಯುತ್ತೆ, ನಾವೇನು ಬೆಳೆಸೋದಲ್ಲ, ಅದಾಗೆ ಅದು ಬೆಳೆಯುತ್ತೆ ಅಲ್ಲಿ ಕೊಡಗಲ್ಲಿ. ಸೊ ಬಟ್ ಬೇರೆಯವ್ರಿಗೆ ಇದು ಬೇಕು ಅಂತ ಹೇಳಿದ್ರೆ ಅಥವಾ ನೀವು ನಿಮಗೆ ಇದು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಅದರದ್ದು ಕಡ್ಡಿ ತೊಗೊಂಡು ಬಂದು ನೆಟ್ಟು ಬೆಳೆಸ್ಬೋದಂತೆ. ಬೆಳೆಸ್ದಾದ್ಮೇಲೆ ಎಲ್ಲ ವರ್ಷ ಯಾವತ್ತು ನಮ್ಮದು ಕಕ್ಕಡ 18 ಬರುತ್ತೆ, ನೀವು ಇದನ್ನು ಗೂಗಲ್ ಹಾಕಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಆಶ್ರಮ ಮಾಸದಲ್ಲಿ ನಮಗೆ ಕಕ್ಕಡ 18 ಬರುತ್ತೆ. ಸೊ ಗೂಗಲಲ್ಲಿ ಹಾಕಿದ್ರೆ ಅದರ ಡೇ ನಿಮಗೆ ಸಿಗುತ್ತೆ. ಆ ಡೇ ಅದನ್ನು ಕಿತ್ತು ನಾನಿವಾಗ ಪ್ರೊಸೀಜರ್, ಆ ಸೊಪ್ಪನ್ನ ಕಿತ್ತು ನಾನಿವಾಗ ಪ್ರೊಸೀಜರ್ ಏನು ತೋರಿಸಿದ್ದೀನಲ್ಲ ಆ ರೀತಿಲಿ ಮಾಡ್ಕೋಬೋದು. ಆ್ಯಂಡ್ ನಿಮಗೂ ಕೂಡ ಈ ಅಡ್ವಾಂಟೇಜ್ ಎಲ್ಲ ಸಿಗುತ್ತೆ, ನಿಮ್ಮ ಹೆಲ್ತ್ ಬೆನಿಫಿಟ್ಸ್ಗೆ, ಹೆಲ್ತ್ಗೆ, ಇಮ್ಯುನಿಟಿಗೆ ಎಲ್ಲ ತುಂಬ 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 ಒಳ್ಳೆಯದಾಗುತ್ತೆ. ಐ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಇಷ್ಟೊಂದು ಎಂಫಸೈಸ್ ಮಾಡ್ತಾ ಇದ್ದೀನಿ. ಅಂದರೆ ಇದರಲ್ಲಿ ಅಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ. ವರ್ಷದಲ್ಲಿ ಒಂದು ಸತಿ ತಿಂದರೆ ನಮ್ಮ ಇಮ್ಯುನಿಟಿ ತುಂಬ 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 ಸ್ಟ್ರಾಂಗ್ ಆಗುತ್ತೆ. ಸೊ ಟ್ರೈ ಮಾಡಿ ನೀವು, ಆ್ಯಂಡ್ ಐ ವಿಲ್ ಬಿ ಹ್ಯಾಪಿ ನಿಮ್ಗೆ ಸಿಕ್ಕಿದ್ರೆ. ಆ್ಯಂಡ್ ಇದ್ರ ಜ್ಯೂಸ್ನ ಆ್ಯಕ್ಚುಲಿ ನಾವು ಪ್ರಿಸರ್ವ್ ಮಾಡಿಬಿಟ್ಟು ಒನ್ ವೀಕ್ವರೆಗೆಲ್ಲ ಪ್ರಿಸರ್ವ್ ಮಾಡಿಬಿಟ್ಟು ಏನು ಬೇಕೋ ಅದು ಮಾಡ್ಕೊಂಡು ತಿನ್ಬೋದು. ಆ್ಯಂಡ್ ಆ ಜ್ಯೂಸನ್ನು ಹಾಗೆ ಕುಡಿಯೋರು ಕುಡಿಬೋದು, ಬಟ್ ಅದೇ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಕುಡಿಬೇಕಾಗುತ್ತೆ ಹಾಗೇ. ಇಲ್ಲ ಅದರಲ್ಲಿ ಏನಾದರೂ ನೀವು ಡಿಶಸ್ ಮಾಡ್ಕೊಂಡು ತಿನ್ಬೋದು ಅಂದ್ರೂ ತಿನ್ಕೋಬೋದು. ಇದು ಇವತ್ತಿನ ವ್ಲಾಗ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಫಾರ್ ಯುವರ್ ಕಂಟಿನ್ಯೂಸ್ ಸಪೋರ್ಟ್ ಆ್ಯಂಡ್ ಲವ್. ಐ ಲವ್ ಯು, ಆಯಿತಾ? ಥ್ಯಾಂಕ್ ಯು. ಆ್ಯಂಡ್ ಮತ್ತೆ ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಐ ವಿಲ್ ಟ್ರೈ ಟು ಡೂ ಸಮಥಿಂಗ್ ಎಲ್ಸ್, ಬಿಕಾಸ್ ನಾನು ಐ ನೋ ಕಂಟಿನ್ಯೂಸ್ ಆಗಿ ಬರೀ ರೆಸಿಪೀಸ್ಗಳ ವ್ಲಾಗ್ ಹಾಕ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಲೆಟ್ಸ್ ಸಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇರ್ ಕೇರ್ ಬಗ್ಗೆನೋ ಅಥವಾ ಸ್ಕಿನ್ ಕೇರ್ ಬಗ್ಗೆನೋ ಏನಾದರೂ ಒಂದು ಡಿಫ್ರೆಂಟಾಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಐ ವಿಲ್ ಫಿಗರ್ ಔಟ್ ಏನು ಮಾಡಬಹುದು ಅಂತ ಹೇಳ್ಬಿಟ್ಟು. ಅಂಟಿಲ್ ದೆನ್ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಎಲ್ಲರೂ ಖುಷಿಯಾಗಿರಿ, ನೆಮ್ಮದಿಯಾಗಿರಿ, ಆ್ಯಂಡ್ ಬಿ ಕೈಂಡ್ ಟು ಎವ್ರಿ ಒನ್, ಟು ಎವ್ರಿಬಡಿ ಅರೌಂಡ್ ಯು, ಈವನ್ ಇಫ್ ದೇ ಆರ್ ಸ್ಟ್ರೇಂಜರ್ಸ್. ಯು ನೆವರ್ ನೋ, ನೀವು ಯಾವತ್ತು ಯಾರ ಲೈಫಲ್ಲಿ ಯು ವಿಲ್ ಬಿ ಅ ರೀಸನ್ ಫಾರ್ ದೇರ್ ಸ್ಮೈಲ್ ಅಂತ ಹೇಳ್ಬಿಟ್ಟು. So, thank you. Bye. I'll see you next time.